ಐದನೇ ದಿನಕ್ಕೆ ಕಾಲಿಡ್ತಾ ಇದೆ ಇರಾನ್ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧದಿಂದಾಗಿ ಇರಾನ್ನಲ್ಲಿ ಸರ್ವವೂ ಧ್ವಂಸ. ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ ಇರಾನ್ನಲ್ಲಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಇಸ್ರೇಲ್, ಒಂದು ಕಡೆ ಅಮೆರಿಕ ಕಂಡಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಇರಾನ್ನ ಮೇಲೆ. ಎಲ್ಲವೂ ನಾಶವಾಗ್ತಾ ಇದೆ. ಅಲ್ಲಿ ಇರಾನ್ನ 2,000 ಗುರಿಗಳ ಮೇಲೆ 2,000 ಟಾರ್ಗೆಟ್ಗಳು, ಅದನ್ನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಇಂತಿಂಥ ಸ್ಥಳಗಳಲ್ಲಿ ಅವರ ಶಸ್ತ್ರಾಸ್ತ್ರ ಇದೆ, ಪ್ರಮುಖ ಕಚೇರಿಗಳಿವೆ, ಸಿಗ್ನಲ್ ರಿಸೀವಿಂಗು ಒಂದಷ್ಟು ಸೆಂಟರ್ಸು ಇಲ್ಲಿವೆ, ಕಮಾಂಡಿಂಗ್ ಸೆಂಟರ್ಸ್ ಇಂಥ ಕಡೆಗಳಿವೆ, ಸರ್ಕಾರಿ ಪ್ರಮುಖ ಕಚೇರಿಗಳು ಇಲ್ಲಿ ಬರ್ತವೆ, ಇಂತಿಂಥ ರಕ್ಷಣೆಗೆ ಸಂಬಂಧಪಟ್ಟಂಥ ಇಲಾಖೆಗಳು ಇಂತಿಂಥ ಕಡೆ ಇದೆ ಅಂತ ಯಾವ್ಯಾವುದನ್ನು ಮಾರ್ಕ್ ಮಾಡ್ಕೊಳ್ತಾರೋ ಆ ತರಹದ 2,000 ಗುರಿಗಳನ್ನು ಇರಾನ್ ಮೇಲೆ ಇಟ್ಕೊಂಡು ಅವರು ದಾಳಿ ಮಾಡ್ತಾ ಇದ್ದಾರೆ. 17 ಹಡಗುಗಳನ್ನು ಆಲ್ರೆಡಿ ನಾಶ ಮಾಡಿಬಿಟ್ಟಿದ್ದಾರೆ. ಸ್ವತಃ ಅಮೆರಿಕ ಸೇನೆಯಿಂದ ದಾಳಿಯಾಗಿರುವ ಬಗ್ಗೆ ಮಾಹಿತಿ ಹೊರಗಡೆ ಬರ್ತಾ ಇದೆ. ಒಂದು ಜಲಂತರ್ಗಾಮಿ ಸಬ್ಮರೀನ್ ಸೇರಿದಂತೆ 17 ಹಡಗುಗಳನ್ನು ನಾಶ ಮಾಡಿರುವ ಕುರಿತು US ಒಂದು ಕಡೆ ಹೇಳ್ತಾ ಇದೆ. US ನ ಸೆಂಟ್ರಲ್ ಕಮಾಂಡ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ನಾವು ಹಡಗನ್ನು ನಾಶ ಮಾಡ್ತಾ ಇದ್ದೀವಿ, ಸಬ್ಮರೀನನ್ನು ನಾಶ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದೆ. ಇರಾನ್ನ ಒಂದೇ ಒಂದು ಹಡಗು ಕೆಲಸ ಮಾಡುವಂತ ಇಲ್ಲ, ಅದು ಕಾರ್ಯಾಚರಿಸ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅಮೆರಿಕದವರು. ಅರೇಬಿಯನ್ ಕೊಲ್ಲಿ, ಹೊರ್ಮುಜ್ ಜಲಸಂಧಿಯಲ್ಲಿ ಓಡಾಡ್ತಾ ಇಲ್ಲ. ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಾ ಇದ್ದೀವಿ ನಾವು. 106 ಬಲಿಸ್ಟಿಕ್ ಕ್ಷಿಪಣಿ ಲಾಂಚರ್ ಡ್ರೋನ್ಗಳನ್ನು ನಾವು ಹಾಳು ಮಾಡಿದ್ದೇವೆ. US ಸೆಂಟ್ರಲ್ ಕಮಾಂಡ್ನ ಅಡ್ಮಿರಲ್ ಬ್ರಾಡ್ ಕೂಪರ್ ಹೇಳಿಕೆ ಕೊಟ್ಟಿರೋದು. 2003ರ ಇರಾಕ್ ಮೇಲಿನ ದಾಳಿಗಿಂತಲೂ 2 ಪಟ್ಟು ಹೆಚ್ಚು ದಾಳಿ ಇಲ್ಲಾಗ್ತಾ ಇದೆ. ಸರ್ವಾಧಿಕಾರಿ ಸದ್ದಾಂ ಹುಸೇನ್ ವಿರುದ್ಧವಾಗಿ 2003ರಲ್ಲಿ ದಾಳಿ ಮಾಡುತ್ತಿದ್ದು ಅಮೆರಿಕ. ಇರಾನ್ ಮೇಲಿನ ದಾಳಿಯಲ್ಲಿ ಇದುವರೆಗೂ 787 ಜನ ಸಾವನ್ನಪ್ಪಿದ್ದಾರೆ. Good afternoon. I'm Admiral Brad Cooper, the commander of United States Central Command. In this capacity, I lead U.S. military forces in the Middle East. I'm here to provide you an update on Operation Epic Fury, now in our 4th day of execution. First, I'd like to express my deepest condolences to the families and teammates of the extraordinary Americans who've been killed in action. And I'd also like to extend our prayers for a speedy recovery to the wounded. Yesterday, you heard from Secretary Hegseth and the Chairman of the Joint Chiefs. Today, I'd like to give you an operational update on where we are and provide you with some key facts. By order of the President of the United States and the Secretary of War, our military in the Middle East is undertaking an unprecedented operation to eliminate Iran's ability to threaten Americans, as they've been doing for nearly half a century. Having spent more than 36 years in the military, I could not be prouder of America's sons and daughters in uniform who are answering